ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು 25th ಅಂದರೆ ಮಂಡೇ ಲಾಗ್ನ ಇವತ್ತನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಿದ್ದೀನಿ. ನನಗೆ ಹುಷಾರಿರಲಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಇತ್ತು, ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ನಾನು ಕಡಲೆಗೊಜ್ಜು ಮಾಡೋಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ನಮ್ಮ ತಮ್ಮವರ ಮನೆಯವರು. ಮೊದಲಿಗೆ ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ. ಇದು ಬರೀ ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಸಣ್ಣಗೆ ಹೆಚ್ಚಿರೋ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಫ್ರೈ ಆದಮೇಲೆ ನೆನೆಸಿರೋಂಥ ಕಡಲೆಕಾಳು, ಬಟಾಣಿ ಕಾಳು, ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ತರಕಾರಿಯಲ್ಲಿರೋಂಥ ನೀರಿನಂಶ ಬಿಟ್ಕೋಬೇಕು. ಮತ್ತು ಕಡಲೆಕಾಳನ್ನು ಸ್ವಲ್ಪ ಮಟ್ಟಿಗೆ ಎಣ್ಣೆಯಲ್ಲೇ ಬೇಯಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ತಕ್ಕಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲೇ ಬಿಟ್ಕೋಬೇಕು ಮಸಾಲೆ ಎಲ್ಲ. ಆಮೇಲೆ ಗ್ರೇವಿ ತಕ್ಕಷ್ಟು ನೀರು ಹಾಕ್ಕೋಬೇಕು, ಯಾಕಂದರೆ ವೆಜಿಟೇಬಲ್ಸು, ಕಾಳು ಎಲ್ಲ ಬೇಯಬೇಕಲ್ವ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿ ಕಾಯಿ ತುರಿನ ಸ್ವಲ್ಪ ಸೇರಿಸ್ಕೊಂಡು ಸಣ್ಣಗೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪಿದ್ರೆ ಉದುರಿಸ್ಕೊಂಡ್ರೆ ಮತ್ತೆ ಒಂದು ಮಿಕ್ಸ್ ಕೊಟ್ಟು ಮತ್ತು ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸಿ ಅದು ಥಿಕ್ನೆಸ್ ಬರಬೇಕು ಗ್ರೇವಿ. ಮತ್ತು ವೆಜಿಟೇಬಲ್ಸು, ಕಾಳು ಎಲ್ಲ ಬೆಂದಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಿದ್ರೆ ನೋಡಿ ಎಷ್ಟು ಥಿಕ್ನೆಸ್ಸಾಗಿ ಕಡಲೆಗೊಜ್ಜು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಗೋಧಿ ಪಾಯಸನೂ ರೆಡಿಯಾಗಿದೆ. ಚಿತ್ರಾನ್ನ, ಕಡಲೆಗೊಜ್ಜು ರೆಡಿಯಾಗಿದೆ. ಇದು ನಮ್ಮ ಅಮ್ಮವ್ರ ಮನೆಯಲ್ಲಿರುವಂಥ ಗಾರ್ಡನ್. ಮತ್ತು ಹಿಂದೂದೆಲ್ಲ ಒಂಥರ ನೇಚರ್, ಅದು ತುಂಬ ಚೆನ್ನಾಗಿದೆ ನಮ್ಮ ಅಮ್ಮವ್ರ ಮನೆ ಹತ್ರ. ಮತ್ತು ತೋಟನೂ ಅಷ್ಟೇ, ತೋಟದಲ್ಲಿ ಹಳ್ಳ ಇದೆ, ಮತ್ತು ಅಡಿಕೆ ಮರ, ತೆಂಗಿನ ಮರ ಎಲ್ಲ ಚೆನ್ನಾಗಿದೆ. ಇದು ನಮ್ಮ ಅಮ್ಮವ್ರ ಮನೆ ಹಿಂದ್ಗಡೆ ಇರೋಂಥ ಒಂದು ನೇಚರ್ ವೈಬು. ಮತ್ತು ಇದು ನಮ್ಮ ಮನೆ ಹಿಂದ್ಗಡೆ ಇರೋಂಥ ಗಾರ್ಡನ್ನು. ಇಲ್ಲಿ ಫ್ಲವರ್ಸ್, ವೆಜಿಟೇಬಲ್ಸ್ ಎಲ್ಲ ಇದೆ. ಯಾವಾಗಾದರೂ ಮತ್ತೆ ಲಾಗ್ ಮಾಡ್ತೀನಿ. ಇದು ನಮ್ಮ ಅಮ್ಮವ್ರ ಮನೆಯಿಂದ ತಂದಿರೋಂಥ ವೆಜಿಟೇಬಲ್ಸ್. ನೋಡಿ, ಊರಿಂದ ಬಂದ್ವಲ್ಲ, ಅಮ್ಮ ಎಲ್ಲ ಕಳಿಸಿದ್ರು. ನಾನು ಟೊಮೊಟೊ ಕಾಯಿನೇ ಬೇಕು ಅಂತ ಟೊಮೊಟೊ ಕಾಯಿನೇ ತೊಗೊಬಂದಿದ್ದೆ. ಇವೆಲ್ಲ ನೋಡಿದ್ರಲ್ಲ, ಇದು ಎಳ್ಳಿಕಾಯಿ ನಮ್ಮ ಅಮ್ಮವ್ರ ಮನೆ ಹತ್ರ ಇದೆ. ಎಳ್ಳಿಕಾಯಿನೂ ತೊಗೊಂಬಂದಿದೆ. ಇದು ನಾವು ನಮ್ಮೂರಲ್ಲಿ ಬೆಳೆದಂತಿದ್ದು ಟೊಮೊಟೊ ಹಣ್ಣು. ಅದು ಹೊಲದಲ್ಲಿ ಬೆಳೆದಿದ್ದಲ್ವ, ಎಲ್ಲ ಇವತ್ತು ಕೀಳೋದಕ್ಕೆ ಲೇಬರ್ಸ್ ಬಂದಿದ್ದರು ಬಾಕ್ಸ್ ಮಾಡಿ ಮಾರ್ಕೆಟಿಗೆ ಹಾಕೋಕ್ಕೆ. ಹಾಗೆ ಸ್ವಲ್ಪ ತಂದಿದ್ರು, ಎಲ್ಲ ಪಕ್ಕದ ಮನೆಯವ್ರಿಗೆಲ್ಲ ಹಂಚಿ ಮತ್ತು ನಾನು ಸ್ವಲ್ಪ ಇಟ್ಕೊಂಡೆ. ಇದೆಲ್ಲ ಊರಿಂದ ತಂದಿರೋದು ವೆಜಿಟೇಬಲ್ಸು ನೋಡಿದ್ರಲ್ಲ. ಮತ್ತು ನಾವು ಪಪ್ಪಾಯ ಹಾಕಿದ್ವಿ. ನಮ್ಮೂರಲ್ಲಿ ಪಪ್ಪಾಯನೂ ತಂದಿದ್ರು ನಮ್ಮ ಯಜಮಾನ್ರು. ಮತ್ತು ವಾಶ್ ಮಾಡಿ ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಂಡೆ. ಪಪ್ಪಾಯ ಒಂದು ಹಣ್ಣಾಗಿತ್ತು, ಅದನ್ನು ಕೊಯ್ಕೊಂಡೆ. ಮತ್ತು ನನ್ನ ಮಗನ ಬರ್ಡೇ ಇತ್ತು ಇವತ್ತು. ಹಂಗಾಗಿ ಕೇಕ್ ತಂದು ಮನೇಲಿ ಸಿಂಪಲಾಗಿ ಕೇಕ್ ಕಟ್ ಮಾಡಿದ್ವಿ. ನಾನು, ನನ್ನ ಮಗ, ನಮ್ಮ ಮನೆಯವರಿಲ್ಲ, ಅವರು ಯಾವುದೋ ಒಂದು ಪ್ರೋಗ್ರಾಮ್ ಇತ್ತು ಶಿರಾದಲ್ಲಿ. ಸೊ ಅಲ್ಲಿಗೆ ಹೋಗಿದ್ರು ಅಟೆಂಡ್ ಮಾಡೋಕ್ಕೆ. ಸೊ ಹಂಗಾಗಿ ನಾನು, ನನ್ನ ಮಗನ ಫ್ರೆಂಡ್ಸು ಮತ್ತು ನಮ್ಮ ಅಕ್ಕವ್ರ ಮನೆಯವರು. ಅಂದರೆ ನಮ್ಮ ಅಕ್ಕ ಅಂದರೆ ನಮ್ಮ ಮನೆಯವ್ರ ಕ್ಲೋಸ್ ಫ್ರೆಂಡ್ ಅವರು. ಬಟ್ ನಾವು ಅವರು ಒಂದೇ ಫ್ಯಾಮಿಲಿ ಥರ ಇದ್ದೀವಿ. ಸೊ ಹಾಗಾಗಿ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಮತ್ತು ನನ್ನ ಮಗನ ಫ್ರೆಂಡು ಮತ್ತು ನಮ್ಮ ಪಕ್ಕದ ಮನೆ ನೈಬರು, ನಮ್ಮ ಪಕ್ಕದ ಮನೆಯಲ್ಲಿರುವಂಥ ನೈಬರ್ಸು. ಇಷ್ಟೇ ಒಂದಿಬ್ಬರು, ಇದು ಜಾಸ್ತಿ ಏನು ಮಾಡಲಿಲ್ಲ, ಸಿಂಪಲಾಗಿ ಮಾಡಿದ್ವಿ. ಊರಿಗೆ ಹೋಗಿ ಬಂದು ಸ್ಟ್ರೆಸ್ ಆಗಿತ್ತು, ಹಂಗಾಗಿ ಸಿಂಪಲಾಗೆಲ್ಲ ಕೇಕ್ ಕಟ್ ಮಾಡಿ ಮನೆಯಲ್ಲೇನೆ ಎಲ್ಲ ತುಂಟಾಟ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ವಿ ಸಿಂಪಲಾಗೇ. ಇವಳು ತುಂಬ ಕ್ಯೂಟಿ, ಆಮೇಲೆ ತುಂಬ ಚೂಟಿಯವಳು. ಬರ್ಡೇ ಮುಗಿಸ್ಕೊಂಡು ನೈಟ್ ಡಿನ್ನರ್ಗಂತ ಅನ್ಪೂರ್ಣ ಹೋಟೆಲ್ಗೆ ಹೋಗಿದ್ದೀವಿ. ಇದರಲ್ಲಿ ಮತ್ತು ಸ್ಟಾರ್ಟರ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಆಮೇಲೆ ಡಿನ್ನರ್ ಆರ್ಡ್ರ್ ಮಾಡಿ ಆಮೇಲೆ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ. ನೋಡಿ ಹೇಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.